IPL ಇರಲಿ ಅಥವಾ ಟೀಮ್ ಇಂಡಿಯಾ ಪರ ಪಂದ್ಯಗಳೇ ಆಗಿರಲಿ, ಬ್ಯಾಟರ್ಸ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದೇ ಸ್ಲಾಟ್ನಲ್ಲಿ ಕಣಕ್ಕಿಳಿತಾರೆ. ಆದರೆ KL ರಾಹುಲ್ ವಿಚಾರದಲ್ಲಿ ಮಾತ್ರ ಚೇಂಜಸ್ ಆಗ್ತಾನೆ ಇರುತ್ತೆ. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವಂಥ ರಾಹುಲ್ IPLನಲ್ಲೂ ಕೂಡ ಈಗಾಗಲೇ ಸ್ಲಾಟ್ ಚೇಂಜ್ ಮಾಡಿ ಬ್ಯಾಟ್ ಬೀಸಿದ್ದಾರೆ. ಎಷ್ಟೇ ಟೀಕೆಗಳಿದ್ರೂ ಕೂಡ ಬೌನ್ಸ್ ಬ್ಯಾಕ್ ಮಾಡುವಂಥ ರಾಹುಲ್ ಬಗೆಗಿನ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕೂಲ್ ಅಂಡ್ ಕ್ಲಾಸಿಕ್ ಪ್ಲೇಯರ್ ಆಗಿರುವಂಥ KL ರಾಹುಲ್ ಮೈದಾನವೇ ಇರಲಿ ಅಥವಾ ಹೊರಗೆ ಆಗಲಿ ಎಲ್ಲೂ ಕೂಡ ರೂಡ್ ಆಗಿ ಬಿಹೇವ್ ಮಾಡೋ ಕ್ಯಾರೆಕ್ಟರೇ ಅಲ್ಲ. ಈವನ್ ಸೆಂಚುರಿ ಸಿಡಿಸಿದಾಗಲೂ ಕೂಡ ಅಗ್ರೆಸಿವ್ ಆಗಿ ಸೆಲೆಬ್ರೇಟ್ ಮಾಡಿಲ್ಲ. ಅದೇನೋ ಫಾರ್ ದಿ ಫಸ್ಟ್ ಟೈಮ್ ಅನ್ನೋ ಹಾಗೆ RCB ವಿರುದ್ಧ DC ಗೆದ್ದಾಗ ಕಾಂತಾರ ಸ್ಟೈಲಲ್ಲಿ ಸರ್ಕಲ್ ಅನ್ನ ಹಾಕಿ ಬ್ಯಾಟ್ನಿಂದ ನೆಲಕ್ಕೆ ಗುದ್ದಿ ಸಂಭ್ರಮಿಸಿದ್ರು. ಅವರ ಆ ಬಿಹೇವಿಯರ್ಗೆ ಕಾರಣ ನಮ್ಮ RCB ಫ್ರಾಂಚೈಸಿನೇ ಆಗಿತ್ತು. ಓಕೆ, ಇದನ್ನ ಸೈಡ್ಗಿಟ್ಟು ರಾಹುಲ್ ಯಾಕೆ ಈ ಸೀಸನ್ ಅಲ್ಲಿ ಡಿಫ್ರೆಂಟ್ ಆಗಿ ಕಾಣ್ತಿದ್ದಾರೆ, ಎಲ್ರಿಗೂ ಇಷ್ಟ ಆಗ್ತಿದ್ದಾರೆ ಅನ್ನೋದಕ್ಕೆ ಒಂದಷ್ಟು ರೀಸನ್ಸ್ ಇದೆ ನೋಡಿ. KL ರಾಹುಲ್ 2020ರಲ್ಲೇ ಪಂಜಾಬ್ ತಂಡದ ಕ್ಯಾಪ್ಟನ್ಸಿಯನ್ನು ವಹಿಸಿಕೊಂಡಿದ್ರು. ಆನಂತರ 2022ರಲ್ಲಿ ಲಕ್ನೋ ಕ್ಯಾಪ್ಟನ್ ಆಗಿ ಅಲ್ಲಿಂದ ಸತತ 3 ವರ್ಷಗಳ ಕಾಲ ತಂಡವನ್ನು ಮುನ್ನಡೆಸಿದ್ರು. ಆ ಬಳಿಕ 2025ರಲ್ಲಿ ಡೆಲ್ಲಿ ತಂಡವನ್ನು ಸೇರ್ಕೊಂಡಿದ್ರು. ಸೊ ಇಲ್ಲಿ ರಾಹುಲ್ಗೆ ನಾಯಕತ್ವದ ಆಫರ್ ಅನ್ನು ಕೊಟ್ಟರು ಕೂಡ ಅದನ್ನ ತಿರಸ್ಕಾರ ಮಾಡಿದ್ದಾರೆ. ಹೀಗಾಗಿ DC ಕ್ಯಾಪ್ಟನ್ಸಿ ಅಕ್ಷರ್ ಪಟೇಲ್ ಅವರ ಪಾಲಾಯಿತು. ಒಬ್ಬ ನಾಯಕರಾಗಿ ತಂಡವನ್ನು ವರ್ಷಗಳ ಕಾಲ ಮುನ್ನಡೆಸಿ ಮತ್ತೆ ಸಾಮಾನ್ಯ ಆಟಗಾರನಾಗಿ ಕಣಕ್ಕಿಳಿಯೋದು ಅಷ್ಟು ಸುಲಭದ ಮಾತಲ್ಲ. ನಾಯಕತ್ವ ಮತ್ತು ಅಧಿಕಾರ ಸಿಕ್ಕವರು ಅಷ್ಟು ಬೇಗ ಅದನ್ನೆಲ್ಲ ಬಿಟ್ಕೊಡೋಕೆ ರೆಡಿನೂ ಕೂಡ ಇರೋದಿಲ್ಲ. ಆದರೆ ಸಿಂಪಲ್ ಆಗಿರುವಂಥ ರಾಹುಲ್ ಅಂಥವ್ರಿಗೆ ಇದೆಲ್ಲ ಮ್ಯಾಟ್ರೇ ಆಗಲ್ಲ. ಸದ್ಯ ಕ್ಯಾಪ್ಟನ್ಸಿಯನ್ನ ಬಿಟ್ಟು ಸಾಮಾನ್ಯ ಆಟಗಾರನಾದರೂ ಕೂಡ ಆಟದಲ್ಲಿ ತಮ್ಮ ಡೆಡಿಕೇಶನ್ ಅನ್ನ ಬಿಟ್ಟಿಲ್ಲ. ಹಾಗೆ ಸ್ಲಾಟ್ ಚೇಂಜ್ ಆದರೂ ಕೂಡ ತಲೆ ಕೆಡಿಸಿಕೊಳ್ಳೋದೇ ಬ್ಯಾಟಿಂಗ್ ನಡೆಸ್ತಾರೆ. ಓಪನಿಂಗ್ ಮಿಡಲ್ ಆರ್ಡರ್ ಅನ್ನೋದೇ ಇಲ್ಲ. ಇನ್ನು ವಿಕೆಟ್ಗಳ ಹಿಂದೆ ನಿಂತು ವಿಕೆಟ್ ಕೀಪರ್ ಆಗಿ ಶರವೇಗದಲ್ಲಿ ಫೀಲ್ಡಿಂಗ್ ಕೂಡ ಮಾಡ್ತಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನೋ ಸೀನಿಯಾರಿಟಿ ಬಿಲ್ಡಪ್. ತಂಡದ ಎಲ್ಲರ ಜೊತೆ ಕೂಡ ಬೆರೆಯುವಂಥ ಗುಣ ಅವರಲ್ಲಿದೆ. ಕ್ಯಾಪ್ಟನ್, ಓಪನರ್, ವಿಕೆಟ್ ಕೀಪರ್ ಹೀಗೆ ಸಾಲು ಸಾಲು ಅನುಭವಗಳು ಅವರಲ್ಲಿವೆ. ಈ ಎಲ್ಲ ಕಾರಣಗಳಿಂದಲೇ ರಾಹುಲ್ IPLನಲ್ಲೂ ಕೂಡ ಸಕ್ಸಸ್ ಕಾಣ್ತಾನೆ ಹೋಗ್ತಿದ್ದಾರೆ. ಒಂದು ಮ್ಯಾಚ್ ಡೌನ್ ಆದರೂ ಕೂಡ ಬೌನ್ಸ್ ಬ್ಯಾಕ್ ಮಾಡೇ ಮಾಡ್ತೀನಿ, ನೀವು ನನ್ನ ಟ್ರಸ್ಟ್ ಮಾಡ್ಬೋದು ಅನ್ನೋದನ್ನ ಸಾಬೀತು ಮಾಡ್ತಿದ್ದಾರೆ. ಈ ಸೀಸನ್ನಲ್ಲಿ ರಾಹುಲ್ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ನೋಡಿದ್ರೆ, ಈ ವರ್ಷ ಡೆಲ್ಲಿ ತಂಡದಲ್ಲಿರುವಂಥ ರಾಹುಲ್ ಲಕ್ನೋ ವಿರುದ್ಧದ ತಮ್ಮ ಮೊದಲ ಪಂದ್ಯದಲ್ಲಿ DC ಪರ ಕಣಕ್ಕಿಳಿದಿರಲಿಲ್ಲ. ಇನ್ನು ಮಾರ್ಚ್ 30ರಂದು ನಡೆದಿದ್ದ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ KL ರಾಹುಲ್ ಡೆಲ್ಲಿ ಪರ ಈ ವರ್ಷ ಮೊದಲ ಪಂದ್ಯವನ್ನಾಡಿದ್ರು. ಈ ಮ್ಯಾಚ್ನಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಹೈದರಾಬಾದ್ ತಂಡ 163 ರನ್ಗಳನ್ನ ಕಲೆ ಹಾಕಿತ್ತು. ಟಾರ್ಗೆಟ್ ಬೆನ್ನತ್ತಿದಂಥ DC ಪರ ರಾಹುಲ್ 4ನೇ ಸ್ಲಾಟ್ನಲ್ಲಿ ಕಣಕ್ಕಿಳಿದಿದ್ರು. 300ರ ಸ್ಟ್ರೈಕ್ ರೇಟ್ನಲ್ಲಿ 15 ರನ್ ಕಲೆ ಹಾಕಿ ಬೋಲ್ಡ್ ಆಗಿದ್ರು. ಆ ಬಳಿಕ ಏಪ್ರಿಲ್ 5ರಂದು ಚೆನ್ನೈ ವಿರುದ್ಧ ಮ್ಯಾಚ್ ನಡೆದಿದ್ದು ಈ ಪಂದ್ಯದಲ್ಲಿ ರಾಹುಲ್ ಓಪನರ್ ಆಗಿ ಕಣಕ್ಕಿಳಿದಿದ್ರು. ಮೆಗ್ಗುಡ್ ಜೊತೆ ನಾನ್ ಸ್ಟ್ರೈಕರ್ನಲ್ಲಿದ್ದ ರಾಹುಲ್ 51 ಎಸೆತಗಳಲ್ಲಿ 77 ರನ್ ಚಚ್ಚಿದ್ರು. ಹಾಗೆ RCB ವಿರುದ್ಧದ ಪಂದ್ಯದಲ್ಲಿ ಚಿನ್ನಸ್ವಾಮಿಯಲ್ಲಿ KL ರಾಹುಲ್ 4ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಿದ್ರು. ಈ ಮ್ಯಾಚಲ್ಲಿ 63 ಎಸೆತಗಳನ್ನು ಎದುರಿಸಿದಂಥ ರಾಹುಲ್ 93 ರನ್ ಅನ್ನು ಚಚ್ಚಿ ಅಜೇಯರಾಗಿ ಉಳಿದಿದ್ರು. ಹಾಗೆ ಭಾನುವಾರ ಮುಂಬೈ ವಿರುದ್ಧ ನಡೆದ DC ಪರ 4ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ರಾಹುಲ್ 15 ರನ್ಗಳನ್ನು ಕಲೆ ಹಾಕಿದ್ರು. ಹೀಗೆ ರಾಹುಲ್ ತಂಡದಲ್ಲಿ ತಮಗೆ ಯಾವುದೇ ಜವಾಬ್ದಾರಿ ಕೊಟ್ಟರು ಕೂಡ ನಿಭಾಯಿಸ್ತಾರೆ. ಹೀಗಾಗಿ ಫ್ರಾಂಚೈಸಿಗಳು ಕೂಡ ಇವರ ಮೇಲೆ ನಂಬಿಕೆ ಇಟ್ಟಿರೋದು. ಸದ್ಯ ಕರುಣ್ ನಾಯರ್ ಮತ್ತು KL ರಾಹುಲ್ ಆಡ್ತಾ ಇರುವಂಥ DC ತಂಡ ಅದ್ಭುತ ಪ್ರದರ್ಶನ ನೀಡ್ತಾ ಇದ್ದು ಟ್ರೋಫಿ ಗೆಲ್ಲೋ ನಿರೀಕ್ಷೆಯಲ್ಲಿದ್ದಾರೆ. ನಿಮಗೂ ಕೂಡ ಈ ಸಲ ರಾಹುಲ್ ಆಟ ಖುಷಿ ಕೊಡ್ತಾ ಇದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.